ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಒಮ್ಮೊಮ್ಮೆ ಈ ಜೀವನ ಎಷ್ಟೊಂದು ಕ್ಷಣಿಕ ಅಲ್ವಾ ಅನ್ಸ್ಬಿಡುತ್ತೆ. ನಾವು ಅನ್ಕೊಳ್ಳೋದೇ ಒಂದು, ಜೀವನದಲ್ಲಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹತ್ತಾರು ಕನಸು ಕಟ್ಕೊಂಡಿರ್ತೀವಿ. ನಮ್ಮ ಜೀವನದಲ್ಲಿ ಇವೊಂದಿಷ್ಟು ಕೆಲಸ ಮಾಡಿ ಮುಗಿಸೋದೆ ದೊಡ್ಡ ಗುರಿ ಅನ್ಕೊಂಡಿರ್ತೀವಿ. ಕೆಲವರಿಗೆ ಮನೆ ಕಟ್ಟೋ ಕನ್ಸಿರುತ್ತೆ, ಇನ್ನು ಕೆಲವರಿಗೆ ಆಸ್ತಿ ಖರೀದಿಸೋ ಕನ್ಸಿರುತ್ತೆ. ಹಾಗೆ ಮತ್ತೆ ಕೆಲವರಿಗೆ ಕೋಟಿ ಕೋಟಿ ಹಣ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಹೀಗೆ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಕನಸು ಕಂಡೇ ಇರ್ತಾರೆ. ಆದ್ರೆ ಎಲ್ಲರ ಕನಸುಗಳು ಕೂಡ ಅಷ್ಟು ಈಸಿಯಾಗಿ ಈಡೇರೋದಿಲ್ಲ. ಅದಕ್ಕೂ ಸಮಯ ಬೇಕು, ಅದಕ್ಕೂ ಒಂದೊಳ್ಳೆ ಕಾಲ ಕೂಡಿ ಬರಬೇಕು. ಆಗಲೇ ನಾವು ಅನ್ಕೊಂಡಿದ್ದು ಕೈಗೂಡೋದು. ಅದರಲ್ಲೂ ಭಗವಂತನ ಕೃಪಾ ಕಟಾಕ್ಷ ಇರಬೇಕು. ನಮ್ಮ ಅದೃಷ್ಟದ ದಿನಗಳು ಕೂಡ ನಮ್ಮನ್ನ ಹುಡುಕಿಕೊಂಡು ಬರಬೇಕು. ಆಗಲೇ ನಾವು ಅನ್ಕೊಂಡಿದ್ದು ಆಗೋದು. ಆದ್ರೆ ಬಹುತೇಕರ ಪಾಲಿಗೆ ಅನ್ಕೊಂಡಿದ್ದೆಲ್ಲ ಈಡೇರೋದೇ ಇಲ್ಲ. ಕಂಡ ಕನಸುಗಳು ಬರೀ ಕನಸುಗಳಾಗಿ ಉಳಿಯುತ್ತೆ. ನಮ್ಮ ಜೀವನದಲ್ಲಿ ಅನ್ಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ. ನಮ್ಮ ಪಾಲಿಗೆ ದೇವ್ರೇ ಇಲ್ವಾ ಅಂತ ದೇವರಿಗೆ ಶಾಪ ಹಾಕೋರು ಜಾಸ್ತಿ. ಆದ್ರೆ ಎಲ್ಲದಕ್ಕೂ ಒಂದು ಸಮಯ ಇರಬೇಕು. ಜೊತೆಗೆ ನಾವು ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು ಅಂದ್ರೆ ಅದಕ್ಕೆ ತಕ್ಕಂತ ಶ್ರಮವನ್ನು ನಾವು ಹಾಕಬೇಕಾಗುತ್ತೆ. ಆಗ ಒಂದಲ್ಲ ಒಂದು ದಿನ ನೀವು ಅನ್ಕೊಂಡಿದ್ದು ಕೈಗೂಡುತ್ತೆ. ಅವನೇ ಆಸೆಗಳನ್ನ ಬಿತ್ತುತ್ತಾನೆ. ಹಾಗಿರ್ಬೇಕು ಹೀಗಿರ್ಬೇಕು ಅನ್ನೋ ಕನಸುಗಳನ್ನ ಕೊಡ್ತಾನೆ. ಅದಕ್ಕೆ ತಕ್ಕಂತೆ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾನೆ. ಸಮಾಜದಲ್ಲಿ ಒಂದೊಳ್ಳೆ ಸ್ಥಾನಕ್ಕೆ ಹೋಗೋ ಚಾನ್ಸ್ ಸಹ ಕೊಡ್ತಾನೆ. ಇನ್ನೇನು ನಮ್ಮ ಬದುಕು ಸರಿ ಹೋಗ್ತಾ ಇದೆ ಅನ್ನೋ ಹೊತ್ತಲ್ಲಿ ಎಲ್ಲವನ್ನ ಕಿತ್ಕೊಂಡ್ ಬಿಡ್ತಾನೆ. ಸೇಮ್ ಇಂಥದ್ದೇ ಕತೆ ನಟ ರಾಕೇಶ್ ಪೂಜಾರಿ ಬದುಕಲ್ಲಿ ಆಗಿತ್ತು. ಬರೀ ನೋವನ್ನೇ ಕಂಡವರ ಜೀವನದಲ್ಲಿ ನೋವಿನ ದಿನಗಳನ್ನೇ ಬರೆದಿಟ್ಟು ಬಿಟ್ಟಿದ್ದ ಅನ್ಸುತ್ತೆ. ಯಾಕಂದ್ರೆ ರಾಕೇಶ್ ಪೂಜಾರಿ ತುಂಬಾನೇ ಬಡತನದಲ್ಲಿ ಬೆಳೆದು ಬಂದ ಹುಡುಗ. ಹತ್ತಾರು ಕನಸು ಕಟ್ಕೊಂಡ ವ್ಯಕ್ತಿ. ಅಪ್ಪನನ್ನ ಕಳ್ಕೊಂಡಿದ್ದವ, ತಂಗಿ ತಾಯಿಯನ್ನ ಸಾಕೋ ಜವಾಬ್ದಾರಿ ಹೊತ್ಕೊಂಡಿದ್ದ. ನಾನು ಅಂದ್ಕೊಂಡಂತೆ ನಟನಾಗ್ತೀನಿ, ಕರುನಾಡಿನ ಜನರನ್ನ ನಗಿಸ್ತೀನಿ, ನನಗೂ ಒಂದೊಳ್ಳೆ ದಿನ ಬರುತ್ತೆ ಅಂತ ಹತ್ತಾರು ಕನಸು ಕಂಡಿದ್ದ. ರಾಕಿ ಕಂಡ ಕನಸಿನಂತೆ ಅದೃಷ್ಟದ ಬಾಗಿಲು ತೆರೆದಿತ್ತು. ರಾಕೇಶ್ ಅಂದ್ಕೊಂಡಂತೆ ಎಲ್ಲವೂ ಕೈಗೂಡ್ತಾ ಇತ್ತು. ಕಾಮಿಡಿ ಕಿಲಾಡಿ ರಾಕೇಶ್ ಅಂದ್ರೆ ಇಡೀ ಕರುನಾಡಿಗೆ ಗೊತ್ತಾಗಿ ಹೋಗಿತ್ತು. ಮಾತಲ್ಲೇ ನಗುವಿನ ಚಟಾಕಿ ಹಾರಿಸ್ತಾ ಇದ್ದವ ಅದೆಷ್ಟೋ ಜನರಿಗೆ ಸ್ಫೂರ್ತಿಯಾಗಿದ್ರು. ಸಾಯೋದಕ್ಕೂ ಮೊದಲು ಕಾಂತಾರದಂತಹ ದೊಡ್ಡ ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರ ಹುಡ್ಕೊಂಡ್ ಬಂದಿತ್ತು. ಇನ್ನೇನೋ ಒಳ್ಳೆ ದಿನಗಳು ಬಂದು ಅನ್ಕೊಂಡಿದ್ದ ಟೈಮ್ನಲ್ಲಿ ಭಗವಂತ ಎಲ್ಲವನ್ನೂ ಕಿತ್ಕೊಂಡು ಸಣ್ಣದೊಂದು ಸುಳಿವನ್ನು ಕೊಡದಂತೆ ಜಾಗ ಖಾಲಿ ಮಾಡಿದ್ರು. ರಾಕೇಶ್ ಪೂಜಾರಿಗೆ ಇದ್ದಿದ್ದು ಒಂದೇ ಒಂದು ಕನಸು, ತಾಯಿ ತಂಗಿಯನ್ನ ಚೆನ್ನಾಗಿ ನೋಡ್ಕೋಬೇಕು, ತಂಗಿ ಮದುವೆ ಮಾಡಬೇಕು ಅಂತ. ಇದೊಂದು ಆಸೆಯನ್ನ ಈಡೇರಿಸೋದಿಕ್ಕೆ ಆಗ್ಲಿಲ್ಲ. ತಂಗಿ ಮದುವೆಯನ್ನ ಕಣ್ತುಂಬಾ ನೋಡೋದಿಕ್ಕೆ ಅವಕಾಶ ಕೊಡ್ಲಿಲ್ಲ ಆ ಭಗವಂತ. ಕಲ್ಲು ರೂಪದ ಭಗವಂತ ಇವರ ಪಾಲಿಗೆ ನಿಜಕ್ಕೂ ಕಲ್ಲಾಗಿ ಹೋಗಿದ್ದ. ಆದ್ರೆ ಒಂದು ವಿಷಯದಲ್ಲಿ ಖುಷಿ ಪಡಬೇಕು. ರಾಕೇಶ್ರನ್ನ ಕಿತ್ಕೊಂಡು ಹೋಗಿದ್ದ ದೇವ್ರು ರಾಕೇಶ್ಗೆ ಒಂದೊಳ್ಳೆ ಸ್ನೇಹಿತರ ಬಳಗ ಕೊಟ್ಟಿದ್ದ. ಅದೇ ಬಳಗವೇ ಈಗ ರಾಕೇಶ್ ಆತ್ಮಕ್ಕೆ ಶಾಂತಿ ಸಿಗುವಂತಹ ಕೆಲಸ ಮಾಡಿದೆ. ತನ್ನ ಸ್ನೇಹಿತರ ಕಾರ್ಯ ನೋಡಿ ಮೇಲಿರೋ ರಾಕಿ ಅದೆಷ್ಟು ಕಣ್ಣೀರು ಸುರಿಸಿದ್ರೋ ಏನೋ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ರಾಕೇಶ್ ಪೂಜಾರಿ ಜೀವನದಲ್ಲಿ ಏನು ಸಾಧನೆ ಮಾಡಿದ್ದ ಅಂತ ಕೇಳಿದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ಳೋ ವಿಷಯ ಅಂದ್ರೆ ಒಂದೊಳ್ಳೆ ಸ್ನೇಹಿತರ ಬಳಗವನ್ನ ಸಂಪಾದನೆ ಮಾಡಿದ್ರು. ರಾಕೇಶ್ ಇರೋವರೆಗೂ ರಾಕೇಶ್ ತಾಯಿಗೆ ಒಬ್ಬನೇ ಒಬ್ಬ ಮಗ ಅಂತಿದ್ರು. ಆದ್ರೆ ಈಗ 4-5 ಮಕ್ಕಳು, 3-4 ಹೆಣ್ಮಕ್ಳು. ಯಾಕಂದ್ರೆ ರಾಕಿ ಸ್ನೇಹಿತರೆಲ್ಲ ರಾಕಿ ತಾಯಿಗೆ ಮಕ್ಕಳಾಗಿದ್ದಾರೆ. ರಾಕೇಶ್ ಸತ್ತ ದಿನವೇ ಎಲ್ಲಾ ಸ್ನೇಹಿತರು ಹೇಳಿದ್ದೊಂದೆ, ಇನ್ನು ಮುಂದೆ ರಾಕಿ ತಂಗಿ ಹಾಗೂ ತಾಯಿಗೆ ನಾವೇ ಮುಂದೆ ನಿಂತು ರಾಕಿ ತಂಗಿಯ ಮದುವೆ ಮಾಡ್ತೀವಿ. ನಮ್ಮ ಗೆಳೆಯ ಏನ್ ಅನ್ಕೊಂಡಿದ್ರು ಅದರಂತೆ ಮದುವೆ ಮಾಡ್ತೀವಿ. ರಾಕಿ ತಂಗಿಯ ಮದುವೆ ಮಾಡೋ ಜವಾಬ್ದಾರಿ ನಮ್ಮದು ಅಂದಿದ್ರು. ಅದರಂತೆ ಈಗ ಮಾಡಿ ಮುಗಿಸಿದ್ದಾರೆ. ಕುಂದಾಪುರದ ಸುನಿಲ್ ಅನ್ನೋ ಹುಡುಗನ ಜೊತೆ ಅದ್ಧೂರಿಯಾಗಿ ಮದುವೆ ಮಾಡಿದ್ದಾರೆ. ತಾವೇ ಮುಂದೆ ನಿಂತು ತಂಗಿಗೆ ಧಾರೆ ಎರೆದು ಕೊಟ್ಟಿದ್ದಾರೆ. ಮದುವೆ ಮಂಟಪಕ್ಕೆ ರಾಕಿ ತಂಗಿ ಬರ್ತಾ ಇದ್ದಂತೆ ರಾಕಿ ತಾಯಿಯ ಕಣ್ಣಾಳೆಗಳು ತುಂಬಿ ಹೋಗಿತ್ತು. ಮಗಳು ಮದುಮಗಳಾಗಿ ನಿಂತಿದ್ದಾಳೆ. ಈ ಕ್ಷಣವನ್ನ ನೋಡೋದಕ್ಕೆ ನನ್ನ ಮಗ ಇರಬೇಕಿತ್ತು. ಅವನ ಖುಷಿಯನ್ನ ನೋಡೋದಿಕ್ಕೆ ಒಂದು ಅವಕಾಶವೂ ನಮಗೆ ಸಿಗ್ಲಿಲ್ವಲ್ಲ. ರಾಕಿ ಜೊತೆಗಿದ್ದವರೆಲ್ಲ ಇಲ್ಲೇ ಓಡಾಡ್ಕೊಂಡಿದ್ದಾರೆ. ಆದ್ರೆ ನನ್ನ ಮಗ ಮಾತ್ರ ಅದೆಲ್ಲಿದ್ದಾನೋ, ಮೇಲಿಂದಲೇ ನೋಡಿ ಖುಷಿ ಪಡ್ತಿದ್ದಾನೋ ಅಂತ ಕಣ್ಣೀರಿಟ್ಟಿದ್ದಾರೆ. ನಿಜಕ್ಕೂ ರಾಕಿ ಆತ್ಮ ಇವತ್ತು ತುಂಬಾ ಖುಷಿ ಪಟ್ಟಿರುತ್ತೆ.
ಭಗವಂತ ಆಯಸ್ಸು ಕೊಡದಿದ್ರು ಒಂದೊಳ್ಳೆ ಸ್ನೇಹಿತರನ್ನ ಕೊಟ್ಟ ಅಂತ ನೆಮ್ಮದಿಯಾಗಿರುತ್ತೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.